ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಅಗ್ನಿವೀರ್ ಪರೀಕ್ಷೆ ಜೂನ್ 1ರಿಂದ 15ರವರೆಗೆ ಬರ್ತಾ ಇದೆ. ಅದಕ್ಕಾಗಿ ಇದೀಗ ಕೇಳಿರ್ತಕ್ಕಂಥ ಒಂದು ಜಿ ಕೆ ಪ್ರಶ್ನೆಗಳು ಏನೇನಿದ್ದಾವೆ ಎಲ್ಲವೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ತರಗತಿಗಳನ್ನು ನೋಡ್ತಾ ಇರುತ್ತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಈಗ ಬನ್ನಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದೇ ರೀತಿ ನೋಡಿ, ಈ ಒಂದು ಪ್ರಶ್ನೆಗಳು SSC GDಗೂ ಕೂಡ ಯೂಸ್ ಆಗುತ್ತೆ. ಅದಕ್ಕಾಗಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. 1793ರ ಶಾಶ್ವತ ಭೂಕಂದಾಯ ಪದ್ಧತಿ, ಜಮೀನ್ದಾರಿ ಸಿಸ್ಟಮ್ ಅಂತ ಕರೀತಾರೆ. ಈ ಒಂದು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಶಾಶ್ವತ ಭೂಕಂದಾಯ ಪದ್ಧತಿ ಅಂತಲೂ ಕೂಡ ನಾವು ಇದನ್ನು ಕರೀತಾರೆ, ಅಥವಾ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತಲೇ ಕರೆಯೋದು. ಎಕ್ಸಾಮ್ಸಲ್ಲಿ ಪಕ್ಕಾ ಕರೆಯೋದು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ. 1793ರಲ್ಲಿ ಯಾರು ಜಾರಿಗೆ ತಂದರು ಅಂತ? ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ವೆಲ್ಲೆಸ್ಲಿ, ಆಪ್ಷನ್ ಸಿ ಸರ್ ಜಾನ್ ಶೋರ್, ಆಪ್ಷನ್ ಡಿ ಲಾರ್ಡ್ ಹೇಸ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಅಂದರೆ ಜಮೀನ್ದಾರಿ ಸಿಸ್ಟಮನ್ನು ಯಾರಪ್ಪ ಜಾರಿಗೆ ತಂದರು 1793ರಲ್ಲಿ ಅಂತ ಅಂದರೆ ನಮಗೆ ಗೊತ್ತಿರಬೇಕು, ಲಾರ್ಡ್ ಕಾರ್ನ್ವಾಲಿಸ ಅಂತ. ತುಂಬ ಇಂಪಾರ್ಟೆಂಟ್. ಇವನು ಏನಪ್ಪ ತೆಗೆದುಕೊಂಡು ಬರ್ತಾನೆ ಅಂತ ಅಂದರೆ 1793ರಲ್ಲಿ ಈ ಒಂದು ಪರ್ಮನೆಂಟ್ ಸೆಟಲ್ಮೆಂಟ್ನ ತೆಗೆದುಕೊಂಡು ಬರ್ತಾನೆ. ಮತ್ತು ಇಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ನೋಡಿ, ನೀವು UPSC ಪರೀಕ್ಷೆನ ಇವತ್ತೇನು ಬರಿತಾ ಇದ್ದೀರಾ ಅದಕ್ಕೆ ಅಡಿಪಾಯ ಹಾಕಿದವನು ಇವನೇ, ಓಕೆನಾ? ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎರಡನೇ ಒಂದು ಇದು ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಅಂತ. ಹಾಗಾದರೆ ಇವನು ಲಾರ್ಡ್ ಕಾರ್ನ್ವಾಲಿಸನು ಪರ್ಮನೆಂಟ್ ಸೆಟಲ್ಮೆಂಟ್ ತೆಗೆದುಕೊಂಡು ಬಂದರೆ ಲಾರ್ಡ್ ವೆಲ್ಲೆಸ್ಲಿ ಏನಪ್ಪ ತೆಗೆದುಕೊಂಡು ಬರ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಯಾಕೆ ಅಂತಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟು ನೋಡಿ. ಲಾರ್ಡ್ ವೆಲ್ಲೆಸ್ಲಿ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಥವಾ ಸಬ್ಸಿಡರಿ ಅಲಯನ್ಸ್ ಅಂತ ಕರೀತಾರೆ, ಇದನ್ನು ತೆಗೆದುಕೊಂಡು ಬರ್ತಾನೆ. ತುಂಬ ಇಂಪಾರ್ಟೆಂಟು ಇದು ಕೂಡ. ನೆಕ್ಸ್ಟ್ ಇಲ್ಲಿ ಮೂರನೇದು ಸರ್ ಜಾನ್ ಶೋರ್ ಎಂಬತಕ್ಕಂಥ ಏನಪ್ಪ ತೆಗೆದುಕೊಂಡು ಬರ್ತಾನೆ ಅಂತ ಕೇಳ್ತಾರೆ. ಪರ್ಮನೆಂಟ್ ಸೆಟಲ್ಮೆಂಟ್ ಇನ್ ಬೆಂಗಾಲ್ ನೋಡಿ. ಪರ್ಮನೆಂಟ್ ಸೆಟಲ್ಮೆಂಟ್ ಸಂಪೂರ್ಣವಾಗಿ ತೆಗೆದುಕೊಂಡು ಬಂದವನು 1793ರಲ್ಲಿ ಯಾರಪ್ಪ ಅಂತ ಲಾರ್ಡ್ ಕಾರ್ನ್ವಾಲಿಸ. ಬಟ್ ಬಂಗಾಳದಲ್ಲಿ ತೆಗೆದುಕೊಂಡು ಬಂದವನು ಯಾರಪ್ಪ ಅಂತ ಅಂದರೆ ಸರ್ ಜಾನ್ ಶೋರ್ ಎಂಬತಕ್ಕಂಥವನು. ಇದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಯಾವ ತಿದ್ದುಪಡಿ ಕಾಯ್ದೆಯನ್ನು ಭಾರತದ ಮಿನಿ ಸಂವಿಧಾನ ಅಥವಾ ಕಿರು ಸಂವಿಧಾನ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಕಿರು ಸಂವಿಧಾನ ಅಂತ ಅಂದರೆ ಯಾವುದಪ್ಪ ಅಂತ ಅಂದರೆ 42ನೇ ತಿದ್ದುಪಡಿ ಅಂತ. ಈ ಒಂದು 42ನೇ ತಿದ್ದುಪಡಿ ಏನಿದೆ ಕಿರು ಸಂವಿಧಾನ ಅಂತ ಯಾಕಪ್ಪ ಕರೀತಾರೆ ಅಂತ ಅಂದರೆ ಇದರಲ್ಲಿ ಅಷ್ಟು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಗಳು ಆಗಿದ್ದಾವೆ. ಒಂದು ಸಂವಿಧಾನವನ್ನೇ ಬರೆಯುವಷ್ಟು ತಿದ್ದುಪಡಿ ಯಾವ ಒಂದು ಆರ್ಟಿಕಲ್ ಅಥವಾ ಯಾವ ಒಂದು ಕಾಯ್ದೆಯಲ್ಲಿ ಆಗಿದೆ ಅಂತ ಕೇಳಿದರೆ ಈ ಒಂದು 42ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಆಗಿದೆ. ಅದಕ್ಕಾಗಿ ಇದನ್ನು ಏನಪ್ಪ ಕರೀತಾರೆ ಅಂತ ಅಂದರೆ ಇಲ್ಲಿ ನಾವು ಮಿನಿ ಸಂವಿಧಾನ ಅಂತ ನಾವು ಕರಿತೇವೆ. ಅದೇ ರೀತಿಯಲ್ಲಿ 44ನೇ ತಿದ್ದುಪಡಿಯಿಂದ ಏನಪ್ಪ ಆಯಿತು ಅಂತ ನಿಮಗೆ ಕೇಳಬಹುದು. ಇಲ್ಲಿ 31ನೇ ವಿಧಿಯಲ್ಲಿ ಆಸ್ತಿಯ ಹಕ್ಕು ಇತ್ತು, ಅದನ್ನು 300A ವಿಧಿಗೆ ಕಳಿಸಿದ್ದು ಯಾವ ಒಂದು ಕಾಯ್ದೆ ಮುಖಾಂತರ ಅಂತ ಕೇಳಿದರೆ ಅದು 44ನೇ ತಿದ್ದುಪಡಿ. ಆದರೆ 73ನೇ ತಿದ್ದುಪಡಿ ಅದರ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆ ಕೇಳ್ತಾರೆ. 73ನೇ ತಿದ್ದುಪಡಿಯಿಂದ ಏನಪ್ಪ ಆಯಿತು ಅಂತ ಅಂದರೆ ಇಲ್ಲಿ ಏಪ್ರಿಲ್ 24ರಂದು ನಾವು ಏನು ಪಂಚಾಯಿತಿ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಈ ಒಂದು 73ನೇ ತಿದ್ದುಪಡಿ 1993ರಲ್ಲಿ ಈ ಒಂದು ಪಂಚಾಯಿತಿಯ ಸ್ಥಾಪನೆ ಆಯಿತು. ಅದಕ್ಕಾಗಿ 73ನೇ ತಿದ್ದುಪಡಿಯನ್ನು ಮಾಡಲಾಯಿತು. ನೆಕ್ಸ್ಟ್ ಇಲ್ಲಿ ಈ ಒಂದು 73ನೇ ತಿದ್ದುಪಡಿಯಿಂದ ಶೆಡ್ಯೂಲ್ 11 ಅಥವಾ ಅನುಸೂಚಿ 11ನೇ ಅನುಸೂಚಿ ಪಂಚಾಯಿತಿ ಬಗ್ಗೆ ಹೇಳ್ತಕ್ಕಂಥ ಅನುಸೂಚಿಯನ್ನು ಆ್ಯಡ್ ಮಾಡಲಾಯಿತು. ಅದು 73ನೇ ತಿದ್ದುಪಡಿ. ಅದೇ ರೀತಿ 86ನೇ ತಿದ್ದುಪಡಿ, ಇದು ಕೂಡ ಏನಪ್ಪ ನ್ಯೂಸು ಅಂತ ಕೇಳ್ತಾರೆ ನೋಡಿ. 51A ವಿಧಿಯಲ್ಲಿ ನಿಮಗೆ ಗೊತ್ತಿದೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅಂದರೆ ಮೂಲಭೂತ ಕರ್ತವ್ಯಗಳಿದ್ದಾವೆ. ಈ ಒಂದು ಮೂಲಭೂತ ಕರ್ತವ್ಯಗಳಲ್ಲೂ ಟೋಟಲ್ ಆಗಿ ಎಷ್ಟಿದ್ವು ಅಂತ ಅಂದರೆ 10 ಕರ್ತವ್ಯಗಳಿದ್ದು ಎಲ್ಲವೂ ಕೂಡ 42ನೇ ತಿದ್ದುಪಡಿ ಕಾಯ್ದೆಯಿಂದ ಆ್ಯಡ್ ಮಾಡಲಾಯಿತು. ಬಟ್ ಇಲ್ಲಿ 11ನೇ ತಿದ್ದುಪಡಿಯನ್ನು 11ನೇ ಏನು ಕರ್ತವ್ಯವನ್ನು ಏನಪ್ಪ 11ನೇ ಕರ್ತವ್ಯ ಅಂತ ಅಂದರೆ ಏನು 6ರಿಂದ 14 ವರ್ಷದ ಒಳಗಿನ ಮಕ್ಕಳನ್ನು ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು ಸ್ಕೂಲ್ಗೆ ಕಳಿಸ್ಬೇಕು. ಅದು 11ನೇ ತಿದ್ದುಪಡಿ. 11ನೇ ತಿದ್ದುಪಡಿ ಅಲ್ಲ, 11ನೇ ಒಂದು ಕರ್ತವ್ಯ. ಅದನ್ನು 86ನೇ ತಿದ್ದುಪಡಿ 2002ರಲ್ಲಿ ತರಲಾಯಿತು. ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ, ಈ ಒಂದು ತಿದ್ದುಪಡಿಯಲ್ಲಿ ಇನ್ನೊಂದು ಕೇಳ್ತಾರೆ ಏನಪ್ಪ ಅಂತ ಅಂದರೆ 86ನೇ ತಿದ್ದುಪಡಿಯಿಂದ ಯಾವ ವರ್ಷದಲ್ಲಿ ಈ ಒಂದು 11ನೇ ಒಂದು ಮೂಲಭೂತ ಕರ್ತವ್ಯವನ್ನು ಆ್ಯಡ್ ಮಾಡಿದರು ಅಂತ ಕೇಳಿದರೆ ಅದು ಯಾವುದಪ್ಪ ಅಂತ ಅಂದರೆ ಇದೆ 2002. ಮತ್ತು ಇನ್ನೊಂದು 21A ವಿಧಿಯ ಮುಖಾಂತರ
ರೈಟ್ ಟು ಏನು ಸ್ಟೂಡೆಂಟ್ ಲೈಫ್ ಅಂತ ಏನು ಕೊಟ್ಟಿದ್ದಾರೆ, ಅಥವಾ ಏನು ಓದಿನ ಒತ್ತು ಹಕ್ಕು ಅಥವಾ ಇಲ್ಲಿ ಓದುವ ಹಕ್ಕು ಏನಿದೆ ಅದನ್ನು ಕೂಡ 86ನೇ ತಿದ್ದುಪಡಿನ ತೆಗೆದುಕೊಂಡು ಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಕಾರ್ಯ ಏನು ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ವಾಟರ್ ಕಂಡಕ್ಷನ್ ಅಂತ ಕರೀತಾರೆ. ಅದೇ ಫುಡ್ ಕಂಡಕ್ಷನ್ ಕೇಳಿದರೆ ಫ್ಲೋಯಮ್ ಅಂಗಾಂಶ ಆಹಾರದ ಸಾಗಣೆ ಮಾಡಿದರೆ, ನೀರಿನ ಸಾಗಣೆಯನ್ನು ಜೈಲಮ್ ಮಾಡುತ್ತೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಯಾವ ಒಂದು ಏನು ಗಾಳಿಯನ್ನು, ಯಾವ ಒಂದು ಅನಿಲವನ್ನು ಏನು ಪ್ಲಾಂಟ್ಸ್ಗಳು ಅಥವಾ ಸಸ್ಯಗಳು ತೆಗೆದುಕೊಳ್ತವೆ ಅಂತ ಕೇಳಿದರೆ CO2 ತಗೊಂಡು ಆಕ್ಸಿಜನ್ನ ಹೊರಬಿಡ್ತವೆ. ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ರೀಪೋ ದರ ಇದು ಯಾವ ನೀತಿಯ ಒಂದು ಸಾಧನವಾಗಿದೆ ಅಂತ ಪ್ರಶ್ನೆ. ರೀಪೋ ದರ ಇದು ಮಾನಿಟರಿ ಪಾಲಿಸಿಯ ಒಂದು ಸಾಧನೆ ಆಗಿರ್ತಕ್ಕಂಥದ್ದು. ವಿತ್ತೀಯ ನೀತಿ ಅಂತ ಕರೀತಾರೆ. ವಿತ್ತೀಯ ನೀತಿ ತುಂಬ ಇಂಪಾರ್ಟೆಂಟ್. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಟೋಟಲ್ ಆಗಿ ಏನು ಗವರ್ನರ್ ಇರ್ತಾರೆ, ಅದರ ಒಂದು ಹೆಡ್ ಆಗಿರ್ತಾರೆ. ಟೋಟಲ್ ಆಗಿ 6 ಜನ ಇರ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಜನ ಇರ್ತಾರೆ. ಅದರಲ್ಲಿ ಗವರ್ನರ್ ಹೆಡ್ ಆಗಿರ್ತಾನೆ, ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಕೇಳ್ತಾರೆ ನಿಮಗೆ. ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗಪ್ಪ ಆಯಿತು ಅಂತ 1948ರಿಂದ 56ರವರೆಗೆ ಮೊದಲ ಫೇಸ್ನ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಆಯಿತು. ಅದೇ 1991ರಲ್ಲಿ ಇನ್ನೊಂದು ಆಗುತ್ತೆ LPG ಅಂತ. LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ. ಇದು ಕೂಡ ಆಯಿತು, ಅದು ಕೂಡ ಗೊತ್ತಿರಬೇಕು, ಇಂಡಸ್ಟ್ರಿಯಲ್ ಪಾಲಿಸಿ ಅಂತ. ನೆಕ್ಸ್ಟ್ ಇಲ್ಲಿ ಟ್ರೇಡ್ ಪಾಲಿಸಿ ಅಂತ ಕೇಳ್ತಾರೆ. ಫಾರಿನ್ ಟ್ರೇಡ್ ಪಾಲಿಸಿ, ನಮ್ಮ ಒಂದು ಭಾರತದ ಫಾರಿನ್ ಟ್ರೇಡ್ ಪಾಲಿಸಿ 2023ರಲ್ಲಾಗಿದೆ. ಅದರ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ನೋಡಿ, ಸರೋಜಿನಿ ನಾಯ್ಡು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಮೊದಲ ಪ್ರೆಸಿಡೆಂಟ್ ಆದರು 1925ರಲ್ಲಿ. ಆದರೆ ಇವರು ಏನಪ್ಪ ಅಂತ ಅಂದರೆ ಭಾರತದ ಪ್ರೆಸಿಡೆಂಟ್, ಫಸ್ಟ್ ಇಂಡಿಯನ್ ಅಂತ ಕರೀಬೇಕು. ಇಂಡಿಯನ್ ಅಂದರೆ ಮಾತ್ರ, ವುಮೆನ್ ಅಂತ ಕೇಳಿದರೆ ಬೇರೆಯವರು ಬರ್ತಾರೆ. ಅನಿ ಬೆಸೆಂಟ್ ಅವರು 1917ರಲ್ಲಿ ಆದರು. ಅದೇ ಇಲ್ಲಿ ನೆಲ್ಲಿ ಸೆಂಗುಪ್ತಾ ಅವರು 1933ರಲ್ಲಾದರು. ಇಂದಿರಾ ಗಾಂಧಿಯವರು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅದನ್ನು 2 ಭಾಗ ಮಾಡಿದರು 1969ರಲ್ಲಿ. ಇವು 4 ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಅನಿ ಬೆಸೆಂಟ್ ಅದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅನಿ ಬೆಸೆಂಟ್ ಅವರು. ಯಾಕಪ್ಪ ಅನಿ ಬೆಸೆಂಟ್ ಅಂತ ಅಂದರೆ 1917ರಲ್ಲಿ ಇವರು ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಆಗ್ತಾರೆ. ಈ ಒಂದು ಸರೋಜಿನಿ ನಾಯ್ಡು ಅವರು ಏನಾಗ್ತಾರೆ, ಇದು ಖಾನ್ಪುರ್ ಎಂಬತಕ್ಕಂಥ ಒಂದು ಇದರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಪ್ರೆಸಿಡೆಂಟ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ನೆಲ್ಲಿ ಸೆಂಗುಪ್ತಾ ಅವರು 1933ರಲ್ಲಿ ಆಗ್ತಾರೆ. 1933ರಲ್ಲಿ ನೆಲ್ಲಿ ಸೆಂಗುಪ್ತಾ ಅವರು ಇಲ್ಲಿ ಕಲ್ಕತ್ತಾ ಸೆಷನ್ನ ಒಂದು ಪ್ರೆಸಿಡೆಂಟ್ ಆಗ್ತಾರೆ. ಇಂದಿರಾ ಗಾಂಧಿ ಅವರು 1969ರಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು 2 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಇದು ಕೂಡ ಗೊತ್ತಿರಬೇಕು. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ, ಮುಂದಿನ ಪ್ರಶ್ನೆ ಇದೆ, ಜಾಗತಿಕ ತಾಪಮಾನ ಏರಿಕೆಯು ಪ್ರಮುಖವಾಗಿ ಯಾವ ಅನಿಲದ ಹೆಚ್ಚಳದಿಂದ ಉಂಟಾಗುತ್ತದೆ? ತುಂಬ ಈಸಿ ಪ್ರಶ್ನೆ. ಕಾರ್ಬನ್ ಡೈಆಕ್ಸೈಡ್. ತುಂಬ ನೆನ್ಪಿಟ್ಕೊಳ್ಳಿ. ಎಲ್ಲರೂ ಕೂಡ ಏನಾಗ್ತೀರಾ, ಹೈಡ್ರೋಜನ್, ನೈಟ್ರೋಜನ್, ಆಮ್ಲಜನಕದಿಂದ ಆಗಲ್ಲ, ಬಟ್ ಕಾರ್ಬನ್ ಡೈಆಕ್ಸೈಡಿಂದ ಆಗುತ್ತೆ. ಬಟ್ ಇಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರೀತಾರೆ, ಇದರಿಂದನೂ ಕೂಡ ಆಗುತ್ತೆ. ಇದೇನಾದರೂ ಆಪ್ಷನಲ್ಲಿ ಇತ್ತು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಜಾಸ್ತಿ ಆಗೋದು ಕಾರ್ಬನ್ ಡೈಆಕ್ಸೈಡಿಂದ, ಅದಕ್ಕಾಗಿ ಆಪ್ಷನ್ ಬಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಬನ್ನಿ ಮುಂದಿನ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಜಂಟಿ ಅಧಿವೇಶನದ ಒಂದು ಅಧ್ಯಕ್ಷತೆ ತುಂಬ ಇಂಪಾರ್ಟೆಂಟು. ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ನೋಡಿ, ಜಂಟಿ ಅಧಿವೇಶನ ಇದರ ಒಂದು ಅಧ್ಯಕ್ಷತೆಯನ್ನು ಯಾರಪ್ಪ ವಹಿಸ್ತಾರೆ ಅಂತ ಲೋಕಸಭೆಯ ಸ್ಪೀಕರ್ ವಹಿಸ್ತಾರೆ, ಲೋಕಸಭಾ ಸ್ಪೀಕರ್. ಓಕೆನಾ. ನೆಕ್ಸ್ಟು ಇಲ್ಲಿ ಲೋಕಸಭಾ ಸ್ಪೀಕರ್ ಆದಮೇಲೆ ಪ್ರಧಾನಮಂತ್ರಿಗಳು ಕೂಡ ತುಂಬ ಇಂಪಾರ್ಟೆಂಟು, ಪ್ರೆಸಿಡೆಂಟ್ ಕೂಡ ತುಂಬ ಇಂಪಾರ್ಟೆಂಟು, ವೈಸ್ ಪ್ರೆಸಿಡೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಿ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟ ವಿಧಿ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಪ್ರಧಾನಮಂತ್ರಿಗೆ ಸಂಬಂಧಪಟ್ಟ ವಿಧಿ ಯಾವುದಪ್ಪ ಅಂತ 74ನೇ ವಿಧಿ. 74ನೇ ವಿಧಿ ಮುಖಾಂತರ ಭಾರತಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರಬೇಕು. ಪ್ರಧಾನಮಂತ್ರಿನ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ರಾಷ್ಟ್ರಪತಿ ಇರತಕ್ಕಂಥ ಒಂದು ವಿಧಿ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಇವರಿಗೆ ಸಂಬಂಧಪಟ್ಟಂಥ ವಿಧಿ 52ನೇ ವಿಧಿ. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಈ ಒಂದು ವಿಧಿ ಹೇಳ್ತದೆ. ವೈಸ್ ಪ್ರೆಸಿಡೆಂಟ್ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಮತ್ತು ಇಲ್ಲಿ ಲೋಕಸಭೆ ನಿಮಗೆ ಗೊತ್ತಿರಬೇಕು. ಲೋಕಸಭಾ ಸ್ಪೀಕರನ್ನು ಯಾರಪ್ಪ ಆಯ್ಕೆ ಮಾಡ್ತಾರೆ ಅಂತ ಅಂದರೆ, ಈಗ ಏನು ಗೆದ್ದಿರ್ತಕ್ಕಂಥ ಒಂದು ಪಾರ್ಟಿ ಇದೆ, ಅದರಲ್ಲಿ ಒಬ್ಬರನ್ನು ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆಯನ್ನು ಮಾಡ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನ್ಯೂಟನ್ನ ಮೊದಲನೇ ಚಲನೆಯ ನಿಯಮ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನ್ಯೂಟನ್ನ ಫಸ್ಟ್ ಲಾ ಆಫ್ ಮೋಷನನ್ನು ಇದನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಏನಪ್ಪ ಕರೀತಾರೆ ಅಂತ, ಲಾ ಆಫ್ ಇನರ್ಷಿಯಾ, ಜಡತ್ವದ ನಿಯಮ ಅಂತ ಕರೀತಾರೆ ಈ ಒಂದು ಮೊದಲನೇ ನಿಯಮವನ್ನು. ನೋಡಿ, ಅದೇ ರೀತಿ 2ನೇ ನಿಯಮವನ್ನು ಏನಂತ ಕರೀತಾರೆ ಅಂತ ಕೇಳಬಹುದು, ಲಾ ಆಫ್ ಮೊಮೆಂಟಮ್ ಅಂತ ಕರೀತಾರೆ. 2ನೇ ನಿಯಮ, ಸೆಕೆಂಡ್ ಇದು.
ಅದೇ ಮೂರನೇ ನಿಯಮವನ್ನು ಏನಂತ ಕರೀತಾರೆ ಅಂತ ಲಾ ಆಫ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್, ಕ್ರಿಯಾ ಮತ್ತು ಪ್ರತಿಕ್ರಿಯೆ ನಿಯಮ ಅಂತ ಕರೀತಾರೆ ಥರ್ಡ್ ಇದು. ಇವು ಮೂರು ಕೂಡ ನ್ಯೂಟನ್ ನಿಯಮಗಳು, ಮೂರು ಕೂಡ ತುಂಬ ಇಂಪಾರ್ಟೆಂಟು, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಲಾ ಆಫ್ ಇನರ್ಷಿಯಾ ಜಡತ್ವದ ನಿಯಮ ಅಂತ ಕೇಳಿದರೆ ಮೊದಲನೇ ನಿಯಮ, ಸಂವೇಗ ನಿಯಮ ಅಂತಂದರೆ ಎರಡನೇ ನಿಯಮ, ಕ್ರಿಯಾ ಪ್ರತಿಕ್ರಿಯೆ ನಿಯಮ ಅಂತಾರೆ ಮೂರನೇ ನಿಯಮ. ಮೂರು ಕೂಡ ಇಂಪಾರ್ಟೆಂಟು, ಕೇಳ್ತಾರೆ ನಿಮಗೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ದ ಬ್ಯಾಟಲ್ ಆಫ್ ಪ್ಲಾಸಿ ಫಾಟ್ ಇನ್ ವಿಚ್ ಇಯರ್ ಅಂತ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ ಕೇಳಿದರೆ 1757. ಅದೇ 1764ರಲ್ಲಿ ಒಂದು ಕದನ ನಡೆಯುತ್ತೆ, ಯಾವುದಪ್ಪ ಅಂತಾರೆ ಬಾಕ್ಸರ್ ಕದನ, ಬಾಕ್ಸರ್. ನೆಕ್ಸ್ಟ್ ಇಲ್ಲಿ 1761ರಲ್ಲಿ ಒಂದು ಕದನ ನಡೆಯುತ್ತೆ, ಯಾವುದಪ್ಪ ಅಂತಾರೆ ಮೂರನೇ ಥರ್ಡ್ ಪಾಣಿಪತ್ ಕದನ, ಪಾಣಿಪತ್ ಕದನ. ನೆಕ್ಸ್ಟ್ ಇಲ್ಲಿ 1782ರಲ್ಲಿ ಒಂದು ಕದನ ನಡೆಯುತ್ತೆ, ಏನಪ್ಪ ಅಂತ ಅಂದರೆ ಆಂಗ್ಲೋ ಮರಾಠಾ ವಾರ್, ಫಸ್ಟ್ ಆಂಗ್ಲೋ ಮರಾಠಾ ಯುದ್ಧ ನಡೆಯುತ್ತೆ 1782ರಲ್ಲಿ. ಇವು ನಾಲ್ಕು ಕೂಡ ಇಂಪಾರ್ಟೆಂಟು, ಪ್ರಶ್ನೆ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವುದಪ್ಪ ಅಂತಾರೆ ಗಂಗಾ ನದಿ ಇದು ಭಾರತದ ಅತ್ಯಂತ ಉದ್ದವಾದ ನದಿಯಾಗಿರ್ತದೆ. ಮತ್ತು ಇಲ್ಲಿ ಇನ್ನೂ ಪ್ರಶ್ನೆ ಕೇಳ್ಬೋದು, ಇದು ಎಲ್ಲಿ ಉಗಮ ಆಗ್ತದೆ ಅಂತ ಕೇಳ್ಬೋದು. ಭಾಗೀರಥಿ ಮತ್ತು ಅಲಕನಂದ ನದಿ ಎರಡು ನದಿ ಬರ್ತಕ್ಕಂಥ ಒಂದು ಸಂಗಮ ಪ್ರದೇಶವನ್ನು ನಾವು ದೇವಪ್ರಯಾಗ ಅಂತ ಕರೀತಾರೆ. ಈ ಒಂದು ದೇವಪ್ರಯಾಗದಿಂದ ಮುಂದೆ ಬರ್ತಕ್ಕಂಥ ನದಿ ಏನಿದೆ ಅದನ್ನು ಗಂಗಾ ನದಿ ಅಂತ ಕರೀತಾರೆ. ಹಾಗಾದರೆ ಈ ಒಂದು ಭಾಗೀರಥಿ ನದಿ ಏನು ಬರುತ್ತೆ, ಭಾಗೀರಥಿ ನದಿ ಇದು ಎಲ್ಲಿ ಫಾರ್ಮೇಷನ್ ಆಗಿ ಬರುತ್ತೆ, ಇದರ ಒಂದು ಉಗಮ ಸ್ಥಾನ ಯಾವುದು ಅಂತ ಕೇಳಿದ್ರೆ ಗಂಗೋತ್ರಿ ಗ್ಲೇಸಿಯರ್ ಅದು ಕೂಡ ಗೊತ್ತಿರಬೇಕು. ಇಲ್ಲಿ ಗಂಗಾ ನದಿ ಉಗಮ ಸ್ಥಾನ ಯಾವುದು ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಗೋದಾವರಿ ನದಿ, ಇದು ಕೂಡ ದಕ್ಷಿಣದ ಗಂಗೆ ಅಂತ ಕರೀತಾರೆ, ದಕ್ಷಿಣ ಭಾರತದ ಗಂಗೆ ಅಂತಲೇ ಕರೀತಾರೆ ಈ ಒಂದು ಗೋದಾವರಿ ನದಿಯನ್ನು. ಗೋದಾವರಿ ನದಿ ಎಲ್ಲಿಯಪ್ಪ ಉಗಮ ಸ್ಥಾನ ಆಗಿದ್ದು ಅಂತ ನಾಸಿಕ್ ಎಂಬತಕ್ಕಂಥ ಸ್ಥಳ, ತ್ರಿಂಬಕೇಶ್ವರದ ನಾಸಿಕಲ್ಲಿ ಇದೇನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಮುನಾ ನದಿ ಅಂತ ಕೇಳ್ತಾರೆ. ಯಮುನಾ ನದಿ ಎಂದೇ ಇದು ಗಂಗಾ ನದಿಯ ಮೊದಲ ಒಂದು ಅತ್ಯಂತ ದೊಡ್ಡ ಉಪನದಿ ಅಂತ ಆಗಿರ್ತದೆ. ನೆಕ್ಸ್ಟು ಬ್ರಹ್ಮಪುತ್ರ ಏನಿದೆ, ಬ್ರಹ್ಮಪುತ್ರ ಇದು ಭಾರತದಲ್ಲಿ ಉಗಮ ಆಗ್ತಕ್ಕಂಥ ನದಿಯಲ್ಲ, ಇದು ಟಿಬೇಟಲ್ಲಿ ಉಗಮ ಆಗ್ತದೆ, ಅರುಣಾಚಲ ಪ್ರದೇಶದ ಮುಖಾಂತರ ಭಾರತಕ್ಕೆ ಬರ್ತದೆ. ಇದು ಕೂಡ ಗೊತ್ತಿರಬೇಕು, ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ಅಂತ. ರಾಜ್ಯದ ರಾಜ್ಯಪಾಲರನ್ನು ಯಾರೂ ನೇಮಿಸೋದಿಲ್ಲ, ಇಲ್ಲಿ ಪ್ರೆಸಿಡೆಂಟ್ ಅವರು ನೇಮಿಸ್ತಾರೆ. ಪ್ರೆಸಿಡೆಂಟ್ ವಿಧಿ ಯಾವುದು, 52ನೇ ವಿಧಿಯಿಂದ ಏನು ಭಾರತಕ್ಕೆ ಒಬ್ಬ ಪ್ರೆಸಿಡೆಂಟ್ ಬೇಕು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಅಂತ 74ನೇ ವಿಧಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರಿಗೆ 124ನೇ ವಿಧಿ. ಭಾರತಕ್ಕೆ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಾಧೀಶರು ಇರಬೇಕು ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಬಂದು 164ನೇ ವಿಧಿ. ಇವೆಲ್ಲವೂ ಕೂಡ ಇಂಪಾರ್ಟೆಂಟು, ವಿಧಿ ಅಂತ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣವನ್ನು ಏನೆಂದು ಹೇಳುತ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕೇಳಿದ್ದಾರೆ. ವಾತಾವರಣದ ಒತ್ತಡವನ್ನು ಅಳೆಯಲು ಯಾವುದಪ್ಪ ಅಂತ ಬಾರೋಮೀಟ್ರನ್ನ ಯೂಸ್ ಮಾಡ್ತಾರೆ. ಅದೇ ಟೆಂಪ್ರೇಚರ್ ಅಂತ ಇದು ಮಾಡಿದ್ದೀವಿ ಅಂತ ಥರ್ಮೋಮೀಟರ್ ಟೆಂಪ್ರೇಚರ್ಗೆ ಯೂಸ್ಫುಲ್ ಆಗಿರ್ತದೆ. ನೆಕ್ಸ್ಟು ಇಲ್ಲಿ ಹೈಗ್ರೋಮೀಟರ್ ಎಂಬತಕ್ಕಂಥದ್ದು ಇದು ಕೂಡ ಪ್ರೆಷರ್ ಇರ್ತದೆ, ಅದನ್ನು ಕೂಡ ಮಾಡ್ತಾರೆ. ಆಮ್ಮೀಟರ್ ಎಂಬತಕ್ಕಂಥದ್ದು ವಿದ್ಯುತ್ ಕರೆಂಟನ್ನು ಆಮ್ಮೀಟರಿಂದ ಇಲ್ಲಿ ಯೂಸ್ ಮಾಡ್ತಾರೆ ಅಂತ, ಓಕೆನಾ. ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ. ನೋಡಿ, 1919ರಲ್ಲಿ ಏನಪ್ಪ ಆಗುತ್ತೆ ಅಂತ ಜಲಿಯನ್ ವಾಲಾಬಾಗ್ ಮಸಾಕರ್ ಆಗುತ್ತೆ. ಈ ಒಂದು ಮಸಾಕರ್ ಆದ ನಂತರ 1920ರಲ್ಲಿ ಗಾಂಧೀಜಿಯವರು ಏನಪ್ಪ ಮಾಡ್ತಾರೆ ಅಂತ ಅಸಹಕಾರ ಚಳುವಳಿಯನ್ನು ಶುರು ಮಾಡ್ತಾರೆ. ಆದರೆ 1922ರಲ್ಲಿ ಏನಾಗುತ್ತೆ ಅಂತ ಅಂದರೆ ಚೌರಿ ಚೌರ ಘಟನೆ ನಡೆಯುತ್ತೆ. ಆ ಒಂದು ಕಾರಣದಿಂದಾಗಿ ಒಂದು ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ವಾಪಸ್ ತಗೊಳ್ತಾರೆ. 1930ರಲ್ಲಿ ದಂಡಿ ಮಾರ್ಚ್ ನಡೆಯುತ್ತೆ. ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು, ನಿಮ್ಮ ಒಂದು ಎಕ್ಸಾಮ್ಸ್ಗಳಿಗೆ ಯೂಸ್ಫುಲ್ ಆಗ್ತದೆ. ಇಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ಯೂಷರ್ ಅಂತ ಕೊಟ್ಟಿದ್ದಾರೆ. ಅಗ್ನಿಶಾಮಕಗಳಲ್ಲಿ ಯಾವ ಅನಿಲವನ್ನು ಬಳಸ್ತಾರೆ ಅಂತ. ಯಾವುದು ಬಳಸ್ತಾರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಗ್ನಿಶಾಮಕದಲ್ಲಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂತ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಇಲ್ಲಿ ಬಳಸ್ತಾರೆ. ತುಂಬ ಇಂಪಾರ್ಟೆಂಟ್. ಎಲ್ಲರೂ ಕೂಡ ನೈಟ್ರೋಜನ್ ಹಾಕ್ತಿದ್ದೀರಾ. ನೈಟ್ರೋಜನ್ ಹಾಕಿಬಿಟ್ರಿ ಅಂತ ಅಂದರೆ ಬೆಂಕಿ ಜಾಸ್ತಿ ಆಗುತ್ತೆ, ಓಕೆನಾ. ಕಾರ್ಬನ್ ಡೈಆಕ್ಸೈಡ್ ಬಳಸ್ತಾರೆ. ನೆಕ್ಸ್ಟು ಬನ್ನಿ ಮುಂದಿನ ಪ್ರಶ್ನೆ. ಫಂಡಮೆಂಟಲ್ ರೈಟ್ಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬಾರೋಡ್ ಫ್ರಮ್ ದ ವಿಚ್ ಕಂಟ್ರಿ. ನೋಡಿ, ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದರಿಂದ? USA ನಾವು ಎರವಲನ್ನು ಪಡ್ಕೊಂಡಿದ್ದೇವೆ. USSR ಹಾಗಾದರೆ ಏನನ್ನು ಎರವಲು ಪಡ್ಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಮೂಲಭೂತ ಕರ್ತವ್ಯಗಳನ್ನು ಎಲ್ಲಿಂದ ತೆಗೆದುಕೊಂಡಿದ್ದೇವೆ? USSR. ಅದೇ ರೀತಿ ಐರ್ಲೆಂಡಿಂದ ಏನಪ್ಪ ತೆಗೆದುಕೊಂಡಿದ್ದೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಐರ್ಲೆಂಡಿಂದ.
ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವೇನು ಮಾಡಿದ್ದೇವೆ ಅಂತಂದರೆ ಐರ್ಲೆಂಡಿನ ತೆಗೆದುಕೊಂಡು ಬಂದಿದ್ದೇವೆ. ಓಕೆನಾ, ಇದು ಕೂಡ ಗೊತ್ತಿರಬೇಕು. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಯುಕೆಯನ್ನು ತೆಗೆದುಕೊಂಡಿದ್ದೇವೆ, ಇದು ಕೂಡ ಗೊತ್ತಿರಲಿ. ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಕರೀತಾರೆ. ತುಂಬ ಇಂಪಾರ್ಟೆಂಟ್, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ನಮ್ಮ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದರೆ ಬುಧ ಗ್ರಹ ನಮ್ಮ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ. ಮತ್ತು ಇಲ್ಲಿ ಗ್ಯಾಸಿಯಸ್ ಪ್ಲಾನೆಟ್ ಅಂತಲೂ ಕೂಡ ಕೇಳಬಹುದು, ಅಥವಾ ಇಲ್ಲಿ ಗಾಳಿ ಪ್ಲಾನೆಟ್ ಅಥವಾ ಗಾಳಿಯಲ್ಲಿನ ಅಥವಾ ಅನಿಲ ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದು ಅಂತ ಕೇಳಬಹುದು, ನೆಪ್ಚೂನ್. ಇದೇ ಸೇಮ್ ಆಪ್ಷನ್ ಕೇಳಿದರೆ ನೆಪ್ಚೂನು. ಟೋಟಲಾಗಿ 4 ಗ್ರಹಗಳು ಅನಿಲದಲ್ಲಿ ಇರ್ತಕ್ಕಂಥ ಗ್ರಹಗಳಾಗಿರ್ತವೆ. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್ ಅಂತ ಇರ್ತವೆ. ಬುಧ, ಶುಕ್ರ, ಭೂಮಿ, ಮಂಗಳ ಇವೆಲ್ಲವೂ ಕೂಡ ಘನತ್ವ ಹೊಂದಿರತಕ್ಕಂಥ ಒಂದು ಗ್ರಹಗಳು, ಘನತ್ವ. ಅದೇ ಅನಿಲತ್ವ ಹೊಂದಿರತಕ್ಕಂಥ ಗ್ರಹಗಳು ಯಾವುದು? ಬುಧ, ಶುಕ್ರ, ಭೂಮಿ, ಮಂಗಳ ಆದಮೇಲೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ 4 ಗ್ರಹಗಳು ಏನಿದ್ದಾವೆ ಇದು ಅನಿಲತ್ವ ಹೊಂದಿರತಕ್ಕಂಥ ಗ್ರಹಗಳು ಆಗಿರ್ತವೆ. ಇದೇ ಸೇಮ್ ಆಪ್ಷನ್ ಕೊಟ್ಟು ಅನಿಲತ್ವ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದರೆ ನೆಪ್ಚೂನ್ ನೀವು ಆಪ್ಷನನ್ನು ಹಾಕಬೇಕಾಗ್ತದೆ. ಆದರೆ ಸೌರಮಂಡಲ ಅತ್ಯಂತ ಚಿಕ್ಕ ಗ್ರಹ ಕೇಳಿದರೆ ಅದಕ್ಕಾಗಿ ಬುಧ ಗ್ರಹವನ್ನು ನೀವು ಹಾಕಬೇಕು. ಹಾಗೆ ರೆಡ್ ಪ್ಲಾನೆಟ್, ಕೆಂಪು ಗ್ರಹ ಅಂತ ಕೇಳಿದರೆ ಮಂಗಳ ಗ್ರಹವನ್ನು ಹಾಕಬೇಕು. ಅತ್ಯಂತ ಹೊಳೆಯುವ ಗ್ರಹ ಕೇಳಿದರೆ ಶುಕ್ರ ಗ್ರಹವನ್ನು ಹಾಕಬೇಕು. ಇಷ್ಟು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ. ದಂಡಿ ಯಾತ್ರೆ ಯಾವ ಸ್ಥಳದಿಂದ ಪ್ರಾರಂಭವಾಯಿತು ಅಂತ ಕೇಳಿದರೆ ಸಬರಮತಿ ಆಶ್ರಮ. 2ರಿಂದ 3 ಸಲ ಪ್ರಶ್ನೆ ಆಗಿದೆ. ಕೇಳ್ತಾರೆ ದಂಡಿ ಎಂಬತಕ್ಕಂಥ ಒಂದು ಪ್ಲೇಸಲ್ಲಿ ಏನಾಗಿತ್ತು ಅಂತ. ಇದು ಕೊನೆ ಆಯಿತು ದಂಡಿ ಪ್ಲೇಸಲ್ಲಿ, ಬಟ್ ಸಬರಮತಿ ಆಶ್ರಮದಲ್ಲಿ ಶುರುವಾಯಿತು ಅಂತ. ಓಕೆನಾ, ಇವೆಲ್ಲ ಎರಡೂ ಕೂಡ ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿ ಕಂಡುಬರುತ್ತೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಅಲ್ಯೂಮಿನಿಯಂನ ಮುಖ್ಯ ಅದಿರು ಯಾವುದು ಅಂತ ಕೇಳಿದರೆ ಮುಖ್ಯ ಅದಿರು ಬಾಕ್ಸೈಟ್ ಆಗಿದೆ. ಬಾಕ್ಸೈಟ್ ಇಸ್ ಅ ಓರ್ ಆಫ್ ಅಲ್ಯೂಮಿನಿಯಂ ಅಂತಲೇ ಕರೀತಾರೆ. ಅದೇ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಇವೆರಡೂ ಕೂಡ ಕಬ್ಬಿಣದ ಅದಿರುಗಳಾಗಿರ್ತವೆ, ಕಬ್ಬಿಣದ ಅದಿರುಗಳು. ನೆಕ್ಸ್ಟು ಗ್ಯಾಲೆನ ಅಂತಕ್ಕಂಥದ್ದು ಇದು ಸಿಲ್ವರ್ ಬೆಳ್ಳಿಯ ಒಂದು ಅದಿರು ಆಗಿರ್ತದೆ, ಬೆಳ್ಳಿ ಅದಿರು. ಇದು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ನೋಡಿ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಒಲಿಂಪಿಕ್ ಮೆಡಲ್ ಅಂತ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಎನ್ ಒಲಿಂಪಿಕ್ ಮೆಡಲ್ ಅಂತ. PT ಉಷಾ, ಕರ್ಣಂ ಮಲ್ಲೇಶ್ವರಿ, ಮೇರಿ ಕೋಮ್, ಸೈನಾ ನೆಹವಾಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅವರ ಒಂದು ಸ್ಟೇಟ್ ಯಾವುದು ಅದು ಕೂಡ ಪ್ರಶ್ನೆ ಆಗಿದೆ. ಅದಕ್ಕಾಗಿ ಸ್ಟೇಟನ್ನು ಹೇಳಿಬಿಡ್ತೇನೆ ಅಥವಾ ರಾಜ್ಯವನ್ನು ಹೇಳಿಬಿಡ್ತೇನೆ. PT ಉಷಾ ಕೇರಳ, ಕರ್ಣಂ ಮಲ್ಲೇಶ್ವರಿ ಯಾವುದಪ್ಪ ಅಂತ ಆಂಧ್ರ ಪ್ರದೇಶ. ನೆಕ್ಸ್ಟ್ಲಿ ಮೇರಿ ಕೋಮ್ ಯಾವುದಪ್ಪ ಅಂತ ಅಂದರೆ ಮಣಿಪುರ, ಸೈನಾ ನೆಹವಾಲ್ ಹರಿಯಾಣ. ನೋಡಿ ಇವು 4 ಕೂಡ ನಾನೀಗ ಹೇಳಿದ್ದೇನೆ. ಬಟ್ ಇದಕ್ಕೆ ಆನ್ಸರನ್ನು ನೀವೇನು ಮಾಡಬೇಕು, ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.